ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ತುಂಬಾ ಜನ ನ್ಯೂ ಮದರ್ಸ್ ಗೆ ಹೆಲ್ಪ್ ಆಗುವಂತ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ಮದರ್ಸ್ ಕೇಳ್ತಾನೆ ಇರ್ತೀರಾ, ಮಕ್ಕಳ ಹೇರ್ ಗ್ರೋತ್ ಅನ್ನು ಚೆನ್ನಾಗಿ ಮಾಡೋದು ಹೇಗೆ, ದಟ್ಟವಾಗಿ ನಮ್ಮ ಮಕ್ಕಳಿಗೆ ಕೂದಲು ಬರ್ಬೇಕಂದ್ರೆ ನಾವೇನೆಲ್ಲ ಟಿಪ್ಸ್ ಗಳನ್ನ ಫಾಲೋ ಮಾಡ್ಬೇಕು ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ 3 ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತೀನಿ. ಮಕ್ಕಳ ಹೇರ್ ಗ್ರೋತ್ ಗೆ ನೀವೇನೆಲ್ಲ ಫಾಲೋ ಮಾಡಬಹುದು. ಎರಡನೇದಾಗಿ ಬೇಬಿ ಫ್ರೆಂಡ್ಲಿ ಶಾಂಪೂ ಯಾವ್ದನ್ನ ಯೂಸ್ ಮಾಡ್ಬೇಕು, ಯಾವ ತರ ಇರ್ಬೇಕು, ಏನೇನೆಲ್ಲ ಕಂಟೆಂಟ್ಸ್ ಇರ್ಬೇಕು, ಮತ್ತೆ ಮೂರನೇದಾಗಿ ನ್ಯೂಟ್ರಿಷನ್ ವೈಸ್ ನಾವೇನೇನೆಲ್ಲ ಟೇಕ್ ಕೇರ್ ಮಾಡಬಹುದು ಅಂತ. ಸೊ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವೆಲ್ಲರೂ ಕೂಡ ಫಾಲೋ ಮಾಡ್ತಾನೆ ಇರ್ತೀರಾ, ಮಕ್ಕಳಿಗೆ ಚೆನ್ನಾಗಿ ಸ್ಕ್ಯಾಲ್ಪ್ ಮಸಾಜ್ ಕೊಡೋದು, ಒಳ್ಳೆ ಆಯಿಲ್ ಅನ್ನ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆದ್ರೆ ನಾವೇನ್ ಮಿಸ್ಟೇಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಆಯಿಲ್ ಅನ್ನ ತಗೊಂಡು ಸುಮ್ನೆ ನೆತ್ತಿ ಮೇಲೆ ಹಾಕಿ ಬಡಿಯೋದು, ಸುಮ್ನೆ ಹಾಗೆ ಸವರಿ ಬಿಡೋದು, ಈ ತರ ಮಾಡಬೇಡಿ. ಅಟ್ಲೀಸ್ಟ್ ಒಂದು 30 ಸೆಕೆಂಡ್ ಇಂದ 60 ಸೆಕೆಂಡ್, 1 ನಿಮಿಷನಾದ್ರೂ ಚೆನ್ನಾಗಿ ತಲೆಗೆ ಮಸಾಜ್ ಮಾಡೋದ್ರಿಂದ ಒಂದು ಬೇಬಿ ರಿಲ್ಯಾಕ್ಸ್ ಆಗತ್ತೆ, ಮತ್ತೆ ಹೇರ್ ಫಾಲಿಕಲ್ಸ್ ಕೂಡ ಸ್ಟಿಮ್ಯುಲೇಟ್ ಆಗಿ ಹೇರ್ ಗ್ರೋತ್ ಅನ್ನು ಕೂಡ ಪ್ರಮೋಟ್ ಮಾಡುತ್ತೆ. ಮತ್ತೆ ಸೆಕೆಂಡ್ ಸ್ಟೆಪ್ ಗೆ ಬಂದ್ರೆ, ನೆಕ್ಸ್ಟ್ ಬೇಬಿ ಶಾಂಪೂ ಅನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ನೋಡಿ. ಬೇಬಿ ಶಾಂಪೂ ಯೂಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಶಾಂಪೂ ಯೂಸ್ ಮಾಡೋದು ಮಕ್ಕಳ ಸ್ಕ್ಯಾಲ್ಪ್ ಹೆಲ್ತ್ ಗೂ ಕೂಡ ತುಂಬಾ ಸಹಾಯಕಾರಿಯಾಗಿರುತ್ತೆ. ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೈಲೈಟ್ ಮಾಡೋ ಹಾಗೆ ಈ ಒಂದು ಬೇಬಿ ಶಾಂಪೂಗಳು ಹಾರ್ಶ್ ಕೆಮಿಕಲ್ಸ್ ಇಂದ ಫ್ರೀ ಆಗಿರ್ಬೇಕು, ಮೈಲ್ಡ್ ಕ್ಲೀನ್ಸರ್ಸ್ ಇರ್ಬೇಕು, ಮತ್ತೆ ಇದರ ಜೊತೆಗೆ ಮಕ್ಕಳಿಗೆ ಕಣ್ಣಿಗೆ ಇರಿಟೇಟ್ ಆಗುವಂತ ಫಾರ್ಮುಲೇಷನ್ಸ್ ಇರಬಾರ್ದು, ಮತ್ತೆ ಮೈಲ್ಡ್ ಫ್ರಾಗ್ರೆನ್ಸ್ ಇರಬೇಕು, ಮತ್ತೆ ಇದು ಡರ್ಮಟಾಲಜಿಕಲಿ ಮತ್ತೆ ಪೀಡಿಯಾಟ್ರಿಷಿಯನ್ ಟೆಸ್ಟೆಡ್ ಆಗಿರ್ಬೇಕು. ಮತ್ತೆ ಇದರ ಜೊತೆ ಈ ಒಂದು ಶಾಂಪೂಗಳು ಕೊಕೊನಟ್ ಬೇಸ್ಡ್ ಆಗಿದ್ರೆ, ಗ್ಲಿಸರಿನ್ ಬೇಸ್ಡ್ ಆಗಿದ್ರೆ ಮಕ್ಕಳ ಮಾಯಿಶ್ಚರ್ ಅನ್ನ ಪ್ರಿವೆಂಟ್ ಮಾಡೋಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ಸ್ಕ್ಯಾಲ್ಪ್ ಅನ್ನ ತುಂಬಾ ಡ್ರೈ ಮಾಡೋದಿಲ್ಲ. ಇದರಿಂದ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ಸ್, ಇದರಿಂದ ಸ್ಕ್ಯಾಲ್ಪ್ ಹಿಚ್ ಆಗುವಂತದ್ದು, ಸ್ಕ್ಯಾಲ್ಪ್ ಅಲ್ಲಿ ರ್ಯಾಶಸ್ ಆಗುವಂತದ್ದು ಕೂಡ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಫ್ಯೂಚರ್ ಇರುವಂತ ಯಾವುದೇ ಒಂದು ಗುಡ್ ಶಾಂಪೂನ ನೀವು ಯೂಸ್ ಮಾಡಬಹುದು. ಮತ್ತೆ ಕ್ವಾಂಟಿಟಿನ ತುಂಬಾ ಜಾಸ್ತಿನೇ ತಗೊಳ್ಬೇಡಿ, ತುಂಬಾ ಕಡಿಮೆನೂ ತಗೊಳ್ಬೇಡಿ. ಸ್ವಲ್ಪ ಪ್ರಮಾಣದಲ್ಲಿ ಶಾಂಪೂ ಇಂದ ಮಕ್ಕಳಿಗೆ ಜೆಂಟಲ್ ಆಗಿ ಮಸಾಜ್ ಮಾಡ್ಬಿಟ್ಟು ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಶಾಂಪೂ ಅನ್ನ ಬಳಸ್ಬಿಟ್ಟು ಮಕ್ಕಳ ತಲೆಯನ್ನು, ಸ್ಕ್ಯಾಲ್ಪ್ ಅನ್ನು ನೀವು ವಾಶ್ ಮಾಡಬಹುದು. ಮತ್ತೆ ಇಮಿಡಿಯೇಟ್ ಆಗಿ ವಾಶ್ ಆದ ನಂತರ ಮಸ್ಲಿನ್ ಕ್ಲಾತ್ ಇಂದ ಚೆನ್ನಾಗಿ ಡ್ರೈ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಒಂದು ಕೂದಲು ದಟ್ಟವಾಗಿ ಬರ್ಬೇಕು. ಇವನ್ ನಾವು ಕೂಡ ದೊಡ್ಡವರು ಎಷ್ಟೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡ್ತಾ ಇರ್ತೀವಿ, ಎಷ್ಟೊಂದು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಲ್ವಾ. ಕೂದಲು ಚೆನ್ನಾಗಿ ಬರ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಅವ್ರು ಏನೇ ಹೇಳ್ತಾರೆ, ನಮ್ಮ ಒಂದು ಇಂಟರ್ನಲ್ ಹೆಲ್ತ್ ತುಂಬಾ ಚೆನ್ನಾಗಿರ್ಬೇಕು ಅಂತ. ಸೊ ನೀವು ಮಗುವಿಗೆ ಕೊಡುವಂತ ನ್ಯೂಟ್ರಿಷನ್ ಕೂಡ ತುಂಬಾ ಚೆನ್ನಾಗಿರ್ಬೇಕು. ಅದ್ರ ಬಗ್ಗೆ ತುಂಬಾ ಗಮನ ವಹಿಸ್ಬೇಕು. ಎಸ್ಪೆಷಲಿ ಫಸ್ಟ್ 6 ಮಂತ್ ಬ್ರೆಸ್ಟ್ ಫೀಡಿಂಗ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಆಲ್ರೆಡಿ ಎಷ್ಟೊಂದು ನ್ಯೂಟ್ರಿಷನ್ಸ್ ಮಗುಗೆ ಹೋಗ್ತಾ ಇರತ್ತೆ. 6 ಮಂತ್ ಆದ್ಮೇಲೆ ನೀವು ಮೇಲಿನ ಆಹಾರಗಳನ್ನ ಸ್ಟಾರ್ಟ್ ಮಾಡಿದಾಗ ಎಸ್ಪೆಷಲಿ ಹೇರ್ ಗ್ರೋತ್ ಗೆ ಹೆಲ್ಪ್ ಆಗೋ ತರ ಪ್ರೋಟೀನ್ ರಿಚ್ ಫುಡ್ ಗಳನ್ನ ಕೊಡಬಹುದು. ಮತ್ತೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಗಳನ್ನ ಮಕ್ಕಳಿಗೆ ಆಡ್ ಮಾಡಬಹುದು. ಎಗ್ ಕೂಡ ಮಕ್ಕಳ ಹೇರ್ ಗ್ರೋತ್ ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಚೆನ್ನಾಗಿ ಒಂದು ಬ್ರೆಸ್ಟ್ ಫೀಡಿಂಗ್ ಅನ್ನು ಕೂಡ ನೀವು ಒಂದ್ಸರಿ ಮೇಲಿನ ಆಹಾರಗಳನ್ನ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ನ ಸ್ಟಾಪ್ ಮಾಡೋದು ಅಥವಾ ಬ್ರೆಸ್ಟ್ ಫೀಡಿಂಗ್ ನ ಕಡಿಮೆ ಮಾಡೋದು ಅಂತಲ್ಲ. ಯೂಶಲಿ ಫಸ್ಟ್ 9 ಮಂತ್ಸ್ ವರೆಗೂ ಆಲ್ಮೋಸ್ಟ್ ಬೇಬಿಗೆ ಫೀಡಿಂಗ್ ಮೇಲೆ ಡಿಪೆಂಡೆನ್ಸಿ ಇರುತ್ತೆ. ಇವೊಂದು ನೀವು ಮೇಲಿನ ಆಹಾರಗಳನ್ನ ಸ್ಟಾರ್ಟ್ ಮಾಡಿದ್ರು ಕೂಡ ಬೇಬಿ ಆಕ್ಚುಲಿ ಫೀಡಿಂಗ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಕ್ಕಳಿಗೆ ಬ್ರೆಸ್ಟ್ ಫೀಡಿಂಗ್ ಅನ್ನ ಕಂಟಿನ್ಯೂ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಒಳ್ಳೊಳ್ಳೆ ನ್ಯೂಟ್ರಿಷಿಯಸ್ ಆಹಾರಗಳನ್ನ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೇಬಿಗೆ ಏನಾದ್ರು ಕ್ರೆಡಲ್ ಕ್ಯಾಪ್ ಇತ್ತು ಅಥವಾ ಡ್ಯಾಂಡ್ರಫ್ ತರ ಏನಾದ್ರು ಹೊಟ್ಟೋಟ್ ತರ ಇತ್ತು ಅಂತ ಹೇಳಿದ್ರೆ ನಿಮ್ಮ ಪೀಡಿಯಾಟ್ರಿಷಿಯನ್ ಅನ್ನ ಯಾವಾಗ್ಲೂ ವಿಸಿಟ್ ಮಾಡಿ. ಆಮೇಲೆ ಇನ್ನೊಂದು ಅಡಿಷನಲ್ ಟಿಪ್ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ 3 to 5 ಮಂತ್ಸ್ ಅಲ್ಲಿ ತಾಯಿಗೆ ಯಾವಾಗ ಕೂದಲು ಉದ್ರಲಿಕ್ಕೆ ಶುರು ಆಗುತ್ತೆ ಅವಾಗ ಮಕ್ಕಳಿಗೂ ಕೂಡ ಕೂದಲು ಉದುರುತ್ತೆ. ಅದಾದ್ಮೇಲೆ ಆಲ್ಮೋಸ್ಟ್ ಮಗುಗೆ ತನ್ನ ನ್ಯಾಚುರಲ್ ಹೇರ್ಸ್ ಅಥವಾ ದಟ್ಟವಾದ ಹೇರ್ಸ್ ಏನಿದೆ ಅದು ಆಲ್ಮೋಸ್ಟ್ 1 ಇಯರ್ ತನಕ ಬಂದು ಚೆನ್ನಾಗಿ 1 ಇಯರ್ ಅಷ್ಟೊತ್ತಿಗೆ ಮಗುಗೆ ಚೆನ್ನಾಗಿ ಹೇರ್ ಗ್ರೋತ್ ಅನ್ನುವಂಥದ್ದು ಚೆನ್ನಾಗಿ ಆಗತ್ತೆ. ಸೊ ಸ್ವಲ್ಪ ಏನಾದ್ರೂ ಇನ್ ಬಿಟ್ವೀನ್ 3 to 5 ಮಂತ್ಸ್ ಅಲ್ಲಿ ಹೇರ್ ಗ್ರೋತ್ ಕಡಿಮೆ ಆಯ್ತು ಅಂದ್ರೆ ವರಿ ಮಾಡ್ಕೋಬೇಡಿ, ಇಟ್ಸ್ ವೆರಿ ಕಾಮನ್. ಸೊ ಏನೇ ಡೌಟ್ಸ್ ಇದ್ರೂ ಕೂಡ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದಕ್ಕೆ ರಿಲೇಟೆಡ್ ಆಗಿ ನಾನು ರಿಪ್ಲೈ ಮಾಡ್ಲಿಕ್ಕೆ ಅಥವಾ ಡೆಡಿಕೇಟೆಡ್ ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.